ಹಾಯ್ ಹಲೋ ವಿದ್ಯಾರ್ಥಿಗಳೇ, ಟುಡೇ ಅಪ್ಡೇಟ್ಗೆ ಸುಸ್ವಾಗತ. KCET ಆ್ಯಂಡ್ ನೀಟ್ ಸ್ಟೂಡೆಂಟ್. ಓಕೆ, ಇಷ್ಟು ದಿನ ವೇಟ್ ಮಾಡ್ತಕ್ಕಂಥ ಎಲ್ಲನೂ ಕೂಡ ಅಂದರೆ ಸುಮಾರು ಒಂದು 20ರಿಂದ 30 ದಿನಗಳ ಅಂದರೆ ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು 20 ದಿನಗಳಿಗಾದರೂ ವೇಟ್ ಮಾಡ್ತಿದ್ದಿ ಸೆಕೆಂಡ್ ರೌಂಡು. ಯಾಕಂದರೆ ಫಸ್ಟ್ ರೌಂಡ್ ಅಷ್ಟೊಂದು ಲೇಟ್ ಮಾಡಿದರು. ಸೆಕೆಂಡ್ ರೌಂಡ್ ಯಾವಾಗಪ್ಪ ಸ್ಟಾರ್ಟ್ ಆಗುತ್ತೆ ಅಂತದ್ದು. ಸೊ ಕೊನೆಗೆ ಇವತ್ತು ಸ್ಟಾರ್ಟ್ ಆಯಿತು. ಓಕೆ, ನಿನ್ನೆ ಮೇಲಿಂದ ಮೇಲೆ ಅಪ್ಡೇಟ್ಸ್ಗಳು ಬರ್ತಾನೆ ಇದ್ದಾವೆ. ಸೊ ಹಂಗಾಗಿ ಇವತ್ತು ಏನೆಲ್ಲ ಇದ್ದಾವೆ ಅದನ್ನೆಲ್ಲ ಕೂಡ ತಿಳಿಸ್ತೀನಿ. ನಿನ್ನೆ ರಾತ್ರಿ ಮಲಗೋ ಕೂಡ ಬಿಡ್ತಾ ಇಲ್ಲ, ಅಷ್ಟೊಂದು ಅಪ್ಡೇಟ್ಸ್ಗಳು ಬರ್ತಾನೆ ಇದ್ದಾವೆ. ಸೊ ಮೊದಲ ಅಪ್ಡೇಟ್ ಬಂದುಬಿಟ್ಟು ನೀವು ಕೆ ವೆಬ್ಸೈಟಲ್ಲಿ ಬಂದುಬಿಟ್ರೆ ಎರಡು ರೀತಿ ನಿಮ್ಗೆ ಏನು ಸಿಗ್ತವೆ. ಒಂದು ಬಂದುಬಿಟ್ಟು ಒಂದು UG NEET ಅಂದರೆ UG NEET 2025 ಎರಡನೇ ಸುತ್ತಿನ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ಮೊದಲನೇದೇನು ಕಾಣಿಸ್ತಿದೆ ಅದು. ಆ್ಯಂಡ್ ಎರಡನೇದು ಬಂದುಬಿಟ್ಟು UGCET 2025 ಎರಡನೇ ಸುತ್ತಿನ ಸೀಟು ಮ್ಯಾಟ್ರಿಕ್ಸ್ ಎರಡು ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟವ್ರೆ. ಅದನ್ನ ಬೇಕಾದ್ರೆ ನೋಡ್ಬೇಕಂದ್ರೆ ಏನು ಮಾಡಬೇಕು, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಪ್ರವೇಶ ಕ್ಲಿಕ್ ಮಾಡ್ಕೋಬೇಕು. UGCET ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ಬೇಕಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ಏನು ಕಾಣಿಸ್ತಿದೆ ಎಲ್ಲನೂ ಕೂಡ ಎಲ್ಲನೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ ಪ್ರಾವಿಷನಲ್ ನ್ಯೂ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಟ್ಟಿದ್ದಾರೆ. ಎಲ್ಲನೂ ಕೂಡ ಹೋಗ್ಬಿಟ್ಟು ನೋಡ್ಕೋರಿ. ಆ್ಯಂಡ್ ಇದರ ಒಂದು ಗಮನಿಸ್ತೀನಿ, ಈಗ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಇನ್ನೊಮ್ಮೆ ಡೀಟೇಲಾಗಿ ಅನಾಲಿಸಿಸ್ ಮಾಡ್ತೀನಿ. ಅಲ್ಲಿ 000 ಅಂತ ಇದೆ, ಅದನ್ನ ಭಯ ಪಡ್ಲಿಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದ್ರೆ ಬರ್ತಿದೆ ಅಂತಂದರೆ ಚಾಯ್ಸ್ 2 ಕೊಟ್ಟವ್ರನ್ನ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ತೋರಿಸಲ್ಲ. ನಿಮಗೆ ಚಾಯ್ಸ್ 3 ಮತ್ತು ಚಾಯ್ಸ್ 4 ಕೊಟ್ಟು ಯಾರೆಲ್ಲೋ ಎಕ್ಸಿಟ್ ಆಗಿರ್ತಾರೋ ಮತ್ತು ಕೆಲವೊಂದಿಷ್ಟು ಸರೆಂಡರ್ ಸೀಟ್ಗಳಂತ ಏನು ಬಂದಿರ್ತಾವೆ ಆ ಸೀಟ್ಗಳು ಮಾತ್ರ ಇಲ್ಲಿ ತೋರಿಸ್ತಾ ಹೊರತು ಚಾಯ್ಸ್ 2 ಕೂಡ ಒಂದು ಹೋಲ್ಡ್ ಇಟ್ಕೊಂತವ್ರನ್ನ ಇಲ್ಲಿ ತೋರಿಸಲ್ಲ. ಸೊ ಹಂಗಾಗಿ ಸೀಟ್ ಎಷ್ಟಿದೆ ಅಂತ ಎಲ್ಲರೂ ಕೂಡ ಡೀಟೇಲ್ಸಾಗಿ ಇನ್ನೊಮ್ಮೆ ಅನಾಲಿಸಿಸ್ ಮಾಡ್ತೀನಿ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಸಪ್ರೇಟಾಗಿ. ಸೊ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಇಷ್ಟು ಬಿಟ್ಟಿದ್ರೆ ಪ್ರಾವಿಷನಲ್ ಆಗಿ ಅಂತ ನೋಡ್ಕೊಳ್ಳೋಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಸರ್ ಇದು KCET ಸ್ಟೂಡೆಂಟ್ಗೆ ಇತ್ತು. ಅದೇ ರೀತಿ ಬಂದುಬಿಟ್ಟು ಪ್ರವೇಶ ಕ್ಲಿಕ್ ಮಾಡ್ಕೊಂಡು UG NEET ಕ್ಲಿಕ್ ಮಾಡ್ಕೊಂತಂದರೆ ಇಲ್ಲೂ ಕೂಡ ಬಂದುಬಿಟ್ಟು ನೋಡಿರಿ ಏನು ಯಾವ ರೀತಿ ಕಾಣಿಸಿದೆ. ಮೆಡಿಕಲ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಡೆಂಟಲ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಹೋಮಿಯೋಪತಿ ಸೀಟ್ ಮ್ಯಾಟ್ರಿಕ್ಸ್ 3 ರೀತಿ ಕಾಣಿಸ್ತದೆ. ಆ್ಯಂಡ್ ಕೆಲವೊಂದು ಸ್ಟೂಡೆಂಟ್ ಕೇಳ್ತಾರೆ BMS ಅಂತ ಕೇಳ್ಬೋದು. ಅದ್ರ ಕೆಳಗಡೆ ಬಂದರೆ ಕಾಣಿಸ್ತು ನೋಡಿ, ಇಲ್ಲಿ ಕೂಡ ಕಾಣಿಸ್ತಿದೆ BMS. ಅದ್ರ ಕೂಡ ಸಪ್ರೇಟಾಗಿ ಬಿಟ್ಬಿಟ್ಟವ್ರು ಆಗಲೇ ಪ್ರಾವಿಷನಲಲ್ಲಿ. ಅದನ್ನು ಕೂಡ ಅಂದರೆ BMS ಸಪ್ರೇಟಾಗಿ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಇದೆ, ಅದು ಸಪ್ರೇಟಾಗಿ ಬಿಟ್ಟಿದ್ದಾರೆ. ಸೊ ಮುಂಚೆನೇ ಬಿಟ್ಟಿದ್ದಾರೆ, 2 ಡೇಸ್ ಮುಂಚೆನೇ ಬಿಟ್ಟಿದ್ದರು ಸೀಟ್ ಮ್ಯಾಟ್ರಿಕ್ಸು. ಹೋಗ್ಬಿಟ್ಟು ಅದನ್ನು ಕೂಡ ಒನ್ ಟೈಮ್ ಸೀಟ್ ಮ್ಯಾಟ್ರಿಕ್ಸ್ ಚೆಕ್ಔಟ್ ಮಾಡ್ಕೋಬಹುದು. ಸೊ ಸೀಟ್ ಮ್ಯಾಟ್ರಿಕ್ಸೇ ಬೇಕು, ಮೇನಾಗಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಬೇಕು, ಬಿಟ್ಟಿದ್ದಾರೆ. ಸೊ ಇವಾಗ ಬಂದುಬಿಟ್ಟು ಒಂದು ಮೇನ್ ಅಪ್ಡೇಟ್ ಅಂತಂದರೆ ಅದು ಎಲ್ಲಪ್ಪ ಸಿಗುತ್ತಂತಂದರೆ ಬಂದುಬಿಟ್ಟು ನೀವೇನಂತಂದರೆ ಕೇದವ್ರದ ಟ್ವಿಟರ್ ಖಾತೆಯಲ್ಲಿ ಬಂತಂದರೆ ನಿಮ್ಗೆ ಸಿಗ್ತದೆ. ಮೇನಾಗಿ ನಿನ್ನೆ ತಡರಾತ್ರಿ ಅಂತ ಏನು ಕರಿತೀವಿ, ಮಲಗೋಕ್ಕಿಂತ ಮುಂಚೆಕ್ಕೆ ಅವಾಗ ಬಿಟ್ಟಿರ್ತಕ್ಕಂಥ ಅಪ್ಡೇಟ್ಸ್ ಇದು. ಇದರಲ್ಲಿ ಏನು ಕಾಣಿಸ್ತಿದೆ ನೋಡಿ, ಎಲ್ಲ ಒಂದು UG NEET ಮತ್ತು UGCET ಎರಡೂ ಕೂಡ ಕೋರ್ಸಸ್ಗಳಿಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಡೇಟ್ನ ಕೊಟ್ಟಿದ್ದಾರೆ. ಇದರಲ್ಲಿ ಈಗಾಗಲೇ ಎಲ್ಲನೂ ಕೂಡ ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದೀವಿ, ಒನ್ ಟೈಮ್ ನೋಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಸೊ ಗುರುವಾರ ಅಂತಂದರೆ ಇವತ್ತು ಆಗಸ್ಟ್ 21 ಇವತ್ತು ನಿಮ್ದು ಏನಂತಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್. ಓಕೆ, ಸೊ ಲಾಸ್ಟ್ ಡೇಟ್ ಯಾವಾಗಿರ್ತದೆ ಆಪ್ಷನ್ ಎಂಟ್ರಿ ಅಂತಂದರೆ 25ರವರೆಗೂ ಕೂಡ ಕಾಣಿಸ್ತಿದೆ. ಆಗಸ್ಟ್ 21ಕ್ಕೆ ಸ್ಟಾರ್ಟ್ ಆಗ್ತಂದರೆ 25ರವರೆಗೂ ಕೂಡ ನೀವೇನಿದೆ ಆಪ್ಷನ್ ಎಂಟ್ರಿ ಮಾಡಬಹುದು. ಸೊ ಇಷ್ಟು ದಿನ ವೇಟ್ ಮಾಡಿ ಯಾವಾಗಪ್ಪ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ರೌಂಡ್ ಅಂತಂದು. ಸೊ ಹಂಗಾಗಿ ಕೊನೆಗೂ ಇವತ್ತು ಸ್ಟಾರ್ಟ್ ಆಗ್ತಾಯಿದೆ. ಲಾಸ್ಟ್ ಡೇಟ್ 25ರವರೆಗೂ ಕೂಡ ಟೈಮ್ ಇದೆ. ಸೊ ನಾನು ನೋಡಿ ಈ ಸರ್ತಿ ಸ್ವಲ್ಪ ಬದಲಾವಣೆಗಳು ಆಗ್ತಾ ಇದ್ದಾವೆ. ನಿಮ್ಗೆ ಗೊತ್ತಿರೋಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನೀವು ಈ ಸರ್ತಿ ಇದುವರೆಗೂ ಕೂಡ ಸೀಟೇ ಸಿಕ್ಕಿಲ್ಲ, ಅಥವಾ ಈಗಾಗಲೇ ಚಾಯ್ಸ್ 2 ಚಾಯ್ಸ್ 3 ಅಂತ ಏನೇನು ಕೊಡೊಂದಿದ್ರು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತಂದರೆ ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೇಬೇಕು. ನೀವೇನು ಕೂಡ ಚೇಂಜ್ ಮಾಡದಿದ್ರು ಪರವಾಗಿಲ್ಲ. ಅಂತಂದರೆ ನೀವು ಈಗ ಫಸ್ಟ್ ರೌಂಡಲ್ಲಿ ಇದ್ದಿರ್ತಕ್ಕಂಥ ಆಪ್ಷನ್ ಎಂಟ್ರಿನ ಪ್ರಿಯಾರಿಟಿ ಫಸ್ಟ್ ರೌಂಡ್ಗೆ ಕರೆಕ್ಟಾಗಿ ಕೊಟ್ಟಿದ್ದೆ, ನಾನು ಏನು ಕೂಡ ಚೇಂಜ್ ಮಾಡಲ್ಲ, ನಾನು ಪ್ರಿಯಾರಿಟಿ ಹಂಗೆ ಇಡ್ತೀನಿ ಅಂದರೂ ಸಹಿತ ನೀವು ಅಗ್ರಿ ಬಟನ್ ಕ್ಲಿಕ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಪೇಜ್ಗೆ ಬರಲೇಬೇಕು. ಓಕೆ, ಅಂದರೆ ಆ ಬಟನ್ ಕ್ಲಿಕ್ ಮಾಡಿದೆ ನೀವು ಏನಾದರೂ ಸೆಕೆಂಡ್ ರೌಂಡ್ಗೆ ಅದು ಎಂಟ್ರಿಯಲ್ಲಿ ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗಿದೆ ಅಂತಂದರೆ ಹಂಗೆ ಬಿಟ್ಟರೆ ಅಂದರೆ ಏನು ಕೂಡ ಚೇಂಜಸ್ ಮಾಡಲ್ಲ, ಫಸ್ಟ್ ರೌಂಡ್ಗೆ ಇದ್ದಿದ್ದೆ ಆಪ್ಷನ್ಸ್ಗಳು ಹಂಗೆ ಇರ್ತವೆ ಅಂತಂದು ನೀವೇನಾದರೂ ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಂಗೆ ಬಿಟ್ಟರೆ ನಿಮಗೆ ಕನ್ಸಿಡರ್ ಮಾಡಲ್ಲ ಅವರು. ಅಂದರೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ಕೊಂಡು ಏನು ಮಾಡ್ತಾರೆ, ನಿಮ್ಮನ್ನ ಎಕ್ಸಿಟ್ ಮಾಡ್ತಾರೆ. ಸೊ ಹಂಗಾಗಿ ಆ ಒಂದು ಅಗ್ರಿ ಬಟನ್ ಮೇಲೆ ಈ ವರ್ಷಕ್ಕೆ ಕೊಡಲೇಬೇಕಲ್ರು. ಅದಾದ ತಕ್ಷಣ ಏನಂತಂದರೆ 25ರವರೆಗೂ ಕೂಡ ಟೈಮ್ ಇರ್ತದೆ. ಸೊ ಇಲ್ಲಿ ಟೈಮಿಂಗ್ ಒಂದು ಮೆನ್ಷನ್ ಮಾಡಿಲ್ಲ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಯ್ತು ಅನ್ಕೋರಿ ಇವತ್ತು, ಅಂದರೆ 21 ಅಂತ ಏನಿದೆ ಇವತ್ತು ತಾರೀಕು ಏನಾದರೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಬಿಟ್ಟ ತಕ್ಷಣ ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಅದು ವರಿ ಮಾಡ್ಕೊಬೇಡಿ. ವಾಟ್ಸಪ್ ಚಾನಲ್ ಇರ್ತದೆ, ಹೋಗ್ಬಿಟ್ಟು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಲಿಂಕ್ ಹೊಸದಾಗಿ ಬರ್ತಾಯ್ತಾ. ಈಗ ಇರತಕ್ಕಂಥ ಹಿಂದೆ ಓಲ್ಡ್ ಲಿಂಕ್ ಏನಿತ್ತು ಆ ಲಿಂಕ್ ಇರಲ್ಲ. ಸೊ ಸಪ್ರೇಟಾಗಿ ರಿಫೈಂಡ್ ಮಾಡಿಬಿಟ್ಟು ಏನು ಮಾಡ್ತಾರೆ, ನಿಮಗೆ ಹೊಸದಾಗಿ ಲಿಂಕ್ನ ಬಿಡ್ತಾರೆ. ಆ ಲಿಂಕ್ ನಿಮಗೆ ಬಿಟ್ಟ ತಕ್ಷಣ ನಮ್ಮೊಂದು ವಾಟ್ಸಪ್ ಚಾನಲ್ ಇರ್ತದೆ, ಹೋಗ್ಬಿಟ್ಟು ಅಲ್ಲಿ ಹೋಗಿ ಜಾಯ್ನ್ ಆಗಿರಿ ಆಯಿತಾ. ಆಗ ಅಲ್ಲಿ ಶೇರ್ ಮಾಡ್ತೀನಿ, ಏನೇ ಒಂದು ನೋಟಿಫಿಕೇಶನ್ ಬರಲಿ, ಏನೇ ಒಂದು ಲಿಂಕ್ ಬರಲಿ, ನಿಮ್ಗೆ ಅಲ್ಲಿ ಶೇರ್ ಮಾಡ್ತೀನಿ. ಅಲ್ಲಿದ್ದ ಡೈರೆಕ್ಟಾಗಿ ನೀವು ಆಪ್ಷನ್ ಎಂಟ್ರಿ ಏನಾದರೂ ಎಡಿಟ್ ಮಾಡ್ಕೊಳ್ಳೋದಿತ್ತಂದರೆ ಲೈಕ್ ಎಕ್ಸಾಂಪಲ್ ಈ ಚಾಯ್ಸ್ 2 ಮತ್ತು ಚಾಯ್ಸ್ 3 ಕೊಟ್ಟವರು ನೀವೇನು ಮಾಡ್ಕೋಬೋದು. ಚಾಯ್ಸ್ 2 ಕೊಟ್ಟವ್ರು ಅಂತ ಏನಿದೆ, ಈಗ ಸಿಕ್ಕಿರ್ತಕ್ಕಂಥ ಕಾಲೇಜ್ಗಿಂತ ಮೇಲ್ಗಡೆ ಕಾಲೇಜಸ್ನ ಏನು ಮಾಡ್ಬೋದು, ನೀವು ಮೇಲ್ಗಡೆ ಇರ್ತಕ್ಕಂಥ ಕಾಲೇಜಸ್ನ ಡಿಲೀಟ್ ಮಾಡ್ಕೋಬೋದು, ಮಾಡಿಫೈ ಮಾಡ್ಕೋಬೋದು, ರೀಅರೇಂಜ್ ಮಾಡ್ಕೋಬೋದು. ಓಕೆ, ಹಂಗೆ ಸೇಮ್ ಚಾಯ್ಸ್ 3 ಕೊಟ್ಟವರು ಕೂಡ ಸೇಮ್ ಹೇಳ್ದಂಗೆ ಈಗ ಸಿಕ್ಕಿರ್ತಕ್ಕಂಥ ಕಾಲೇಜ್ ಡಿಲೀಟ್ ಆಗಿರ್ತದೆ, ಆಟೋಮೆಟಿಕ್ಲಿ ತಾನೇ ಡಿಲೀಟ್ ಆಗಿಬಿಟ್ಟಿರ್ತದೆ. ಸೊ ಹಂಗೆ ಏನಾಗ್ತದೆ, ಮೇಲ್ಗಡೆ ಕೆಳಗಡೆ ಇರ್ತಕ್ಕಂಥ ಕಾಲೇಜಸ್ನ ನೀವು ಏನಾದರೂ ಎಡಿಟ್ ಮಾಡ್ಕೋಬೋದು. ಓಕೆ, ಸೊ ನೀವು ವಾಪಸ್ ಈಗ ಪ್ರಿಯಾರಿಟಿ ಲಿಸ್ಟ್ ಮಾಡ್ಕೊಂಡಿರ್ತಾರೆ ಅನ್ಕೊಂಡಿರ್ತಾರೆ ನಾನು ವಾಪಸ್ ಸೆಕೆಂಡ್ ರೌಂಡ್ಗೆ. ಸೊ ಆ ರೀತಿಯಾಗಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಅದೇ ರೀತಿಯಾಗಿ ಇದವರು ಕೂಡ ಸೀಟೇ ಸಿಕ್ಕಿಲ್ಲ ಅನ್ನೋರಿಗೆ ನಿಮಗೆ ಒಂದು ಐಡಿಯಾ ಸಿಗ್ತದೆ, ನಮ್ಮ ಸೀಟ್ ಸಿಗ್ಬೋದು ಈ ಸರ್ತಿ ಅಂತಂದು ಏನು ಮಾಡ್ತಾರೆ, ನೀಟಾಗಿ ಪ್ರಿಯಾರಿಟಿ ಆರ್ಡರ್ ಮೇಲೆ ಕೊಡ್ಬೇಕು. ನಾನು ಅಂತಂದು ಪ್ರಿಯಾರಿಟಿ ಆರ್ಡರ್ನ ಕೊಡ್ತೀರಾ. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು
ಇದುವರೆಗೂ ಕೂಡ ಫಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿರಲ್ಲ, ಯಾಕಂದರೆ BMS ನನಗೆ ಬೇಕು, BMS ಬೇಕು ಅಂತ ವೇಟ್ ಮಾಡೋರಿಗೆ BMSಗೆ ಹೊಸದಾಗಿ ಫ್ರೆಶ್ಶಾಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು ನೀವು. BMS ಸೀಟ್ ಮ್ಯಾಟ್ರಿಕ್ಸಲ್ಲಿ ಎಷ್ಟು ಸೀಟ್ ಬಂದಿದ್ದು ನೋಡಿ ಅದೆಲ್ಲನೂ ಕೂಡ ಕಾಲೇಜಸ್ಸು ಅಲ್ಲಿ ಆಪ್ಷನ್ ಎಂಟ್ರಿ ತೋರಿಸ್ತಾರೆ, ವರಿ ಮಾಡ್ಕೊಬೇಡಿ. ಓಕೆ, ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಕೇಳ್ತಾಯಿದ್ರಿ ಈ ಸರ್ತಿ ನೋಡಿ ಅಡ್ಮಿಷನ್ ಆಗಲೇಬೇಕು, ಈ ಸರ್ತಿ ಗೊತ್ತಿದೆ, ಯಾಕಂದರೆ ಚಾಯ್ಸ್ 2 and 3 ಸೆಕೆಂಡ್ ರೌಂಡ್ಗೆ ಇರೋದಿಲ್ಲ. ಅಂದರೆ ಸೆಕೆಂಡ್ ರೌಂಡ್ ಸೀಟ್ ಸಿಕ್ಕಾದ ನಂತರ ಥರ್ಡ್ ರೌಂಡ್ಗೆ ಹೋಗುವಾಗ ಮತ್ತೆ ಚಾಯ್ಸ್ ಎಂಟ್ರಿ ಬಿಡ್ತಾರಲ್ವ, ಆವಾಗ ನಿಮ್ಗೆ ಯಾವುದೇ ರೀತಿಯಾಗಿ ಏನಿರಲ್ಲ ಚಾಯ್ಸ್ ಎಂಟ್ರಿ 1 2 3 4 ಅಂತ ಕೊಡಲ್ಲ, ಚಾಯ್ಸ್ 1 and 4 ಅಷ್ಟೇ ಕೊಟ್ಬಿಡ್ತಾರೆ. ಒಂದು ಅಡ್ಮಿಷನ್ ಆಗಬೇಕು ಇಲ್ಲ ಎಕ್ಸಿಟ್ ಆಗಬೇಕು. ಅಪ್ಗ್ರೇಡ್ ಕೊಡ್ತಾರೆ, ಯಾವಾಗ ಕೊಡ್ತಾರೆ ಅಂದರೆ ನೆಕ್ಸ್ಟ್ ಥರ್ಡ್ ರೌಂಡ್ ಹೋಗ್ಲಿಕ್ಕೆ ಕೊಡಲ್ಲ ಅಂತಲ್ಲ, ಕೊಡ್ತಾರೆ. ಸೊ ಅದು ಯಾವಾಗ ಕೊಡ್ತಾರೆ, ಅಡ್ಮಿಷನ್ ಆಗಿದ ಮೇಲೆ. ನಿಮ್ಗೆ ಇನ್ನೂ ಅಡ್ಮಿಷನ್ ಆಗಬೇಕು, ಮೊದಲು ಅಡ್ಮಿಷನ್ ಆಗಿದ ಮೇಲೆ ಅಪ್ಗ್ರೇಡಿಂಗ್ ಹೋಗ್ತೀನಿ ಅಂತ ನನಗೆ ತಂದರೆ ಕಡೆಯಿಂದ ಪರ್ಮಿಷನ್ ತೊಗೊಂಡು ಅಪ್ಗ್ರೇಡಿಗೆ ಹೋಗ್ಬೇಕಾಗ್ತದೆ. ಆವಾಗ ಅಂದರೆ ಆಟೋಮೆಟಿಕ್ಲಿ ಚಾಯ್ಸ್ 3 ಇಲ್ಲ ಅಂತ ಕನ್ಸಿಡರ್ ಮಾಡ್ಕೊಂಬಿಡಿ. ಚಾಯ್ಸ್ 3 ಇಲ್ಲವೇ ಇಲ್ಲ, ಈ ಚಾಯ್ಸ್ 2 ಇದ್ದಂಗೆ, ಅಟ್ಲೀಸ್ಟ್ ಚಾಯ್ಸ್ 2 ಇದೆ, ಅದು ಅಡ್ಮಿಷನ್ ಆದಮೇಲೆ ಇದ್ದಂಗೆ ಒಂದು ರೀತಿಯಾಗಿ. ಸೊ ಹಂಗೆಲ್ಲ ಇರ್ತದೆ. ಈ ಸರ್ತಿ ಅದನ್ನೆಲ್ಲನೂ ಕೂಡ ನೀಟಾಗಿ ನಿಮಗೆ ಇನ್ನೂ 11 ರೂಲ್ಸ್ಗಳು, ಟೋಟಲಾಗಿ 11 ರೂಲ್ಸ್ಗಳು ಕೆದವ್ರು ಹೇಳಿದಾರೆ. ಅದೆಲ್ಲ ಬಗ್ಗೆ ಎಲ್ಲನೂ ಕೂಡ ತಿಳ್ಕೊಬೇಕಂದ್ರೆ ಡೈರೆಕ್ಟರೇ ಕೂತ್ಬಿಟ್ಟು ನಿಧಾನವಾಗಿ 1x ಅಂತ ಕೇಳ್ಕೊರ, 1.5 2x ಅಂತ ಕೇಳ್ಬಿಟ್ರೆ 1x ಅಂತ ಕೇಳಿ ನಿಮ್ಗೆ ಅರ್ಥ ಆಗ್ತದೆ. ವೀಡಿಯೋ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಆ ಲಿಂಕ್ ನಾನು ಕೊಟ್ಟಿರ್ತೀನಿ, ವೀಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ಅರ್ಥ ಆಗ್ತದೆ. ಓಕೆ, ಇವಾಗ ಮೇನಾಗಿ ಬಂದುಬಿಟ್ಟು ರಿಸಲ್ಟ್ ಯಾವಾಗ ಬರ್ತದೆ ಸೆಕೆಂಡ್ ರೌಂಡ್ ಅಂತ ಕೂಡ ಕೇಳ್ತಿದ್ರಿ. ಆ ಒಂದು ರಿಸಲ್ಟ್ ಕೂಡ ನೋಡಿ ಇದರಲ್ಲೇ ಪಬ್ಲಿಷ್ ಮಾಡಿಬಿಟ್ರೆ ಈಗಾಳೆ. ಈಗ 21ರಿಂದ 25ರವರೆಗೂ ಕೂಡ ಆಪ್ಷನ್ ಎಂಟ್ರಿ ಏನು ಮಾಡ್ತಾರೆ ಅದನ್ನೆಲ್ಲ ಕೂಡ ಮಾಡ್ಕೊಂಡಾದ ತಕ್ಷಣ ಅವ್ರು ವಾಪಸ್ ವೇಟ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ 29ಕ್ಕೆ ಒಂದು ತಾತ್ಕಾಲಿಕ ಫಲಿತಾಂಶ ಪ್ರಕಟಿಸ್ತಾರೆ ಅಂತಂದೆ. ಸೊ ಈ ತಾತ್ಕಾಲಿಕ ಅಂತ ಕನ್ಸಿಡರ್ ಮಾಡ್ತಾರೋ ಅದು ಮಾಕ್ ರಿಸಲ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಮಾಕ್ ರಿಸಲ್ಟ್ ಬಿಡ್ತೀನಿ ಅಂತ ಹೇಳಿದ್ದಾರೆ ಈ ಸರ್ತಿ. ಯಾಕೆ ಮಾಕ್ ರಿಸಲ್ಟ್ ಅಂತ ಬಿಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಯಾಕೆ ಅಂತಂದರೆ ಈ ಮಾಕ್ ರಿಸಲ್ಟ್ ಬಿಟ್ಟ ಆದ ನಂತರ ಓಕೆ ನೋಡಿ ನಮ್ಮ ಕೆದಲ್ಲಿ ಮಾಕ್ ರಿಸಲ್ಟ್ ಅಂತ ಬಿಡ್ತಾರೆ ಮತ್ತು ಸೆಕೆಂಡ್ ರೌಂಡು ಕೂಡ. ಆ ರಿಸಲ್ಟ್ ಬಂದಾದ ನಂತರ MCCಯಲ್ಲಿ ಕೂಡ ರಿಸಲ್ಟ್ ಬರುತ್ತೆ. ಓಕೆ, ಆ ಎರಡು ಕೂಡ ರಿಸಲ್ಟ್ ಬಂದಾದ ತಕ್ಷಣ ನಮ್ಮ ಕೆಯಿಂದ ಕ್ವಿಟ್ ಮಾಡೋರು, ಅಂದರೆ ನಮ್ಮ ಕೆಯಿಂದ ಎಕ್ಸಿಟ್ ಆಗಿ ಬೇರೆ ಕಡೆ ಅಡ್ಮಿಷನ್ ಆಗೋರು ಇತ್ತಂದರೆ, ಅಂದರೆ ಬೇರೆ ಸ್ಟೇಟಲ್ಲೂ ಕೂಡ ರಿಸಲ್ಟ್ ಬಂದಿರ್ತದೆ, MCCದು ರಿಸಲ್ಟ್ ಬಂದಿರ್ತದೆ, ನಿಮಗೆ ನಮ್ಮ ಕೆದಲ್ಲೂ ಕೂಡ ರಿಸಲ್ಟ್ ಬಂದಿರ್ತದೆ. ಇವಾಗ ನಿಮಗೆ ಒಂದು ಆಪ್ಷನ್ಸ್, ನಿಮಗೀಗ MCCಲಿ ಹೋಗ್ಬೇಕಾ ಅಥವಾ ಬೇರೆ ಕಡೆ ಎಲ್ಲರೂ ಸೀಟ್ ಸಿಕ್ಕೋದು ಅಲ್ಲಿ ಹೋಗ್ಬೇಕಾ ಅಥವಾ ನಮ್ಮ ಕಡೆಯಿಂದ ಎಕ್ಸಿಟ್ ಆಗ್ತಾರೆ. ಕಡೆಯಿಂದ ಎಕ್ಸಿಟ್ ಹಂಗಲ್ಲ, ಎಲ್ಲಾದರೂ ಅಡ್ಮಿಷನ್ ಆಗಲೇಬೇಕು ನೀವು. ನಮ್ಮ ಕಡೆ ಸೀಟ್ ಸಿಕ್ಕೂ ಸಹಿತ ಬೇರೆ ಕಡೆನೂ ಕೂಡ ಸೀಟ್ ಸಿಕ್ಕಿತ್ತಂದರೆ ನೀವು ನಮ್ಮ ಕೆಯಿಂದ ಎಕ್ಸಿಟ್ ಆಗ್ತೀನಿ ಅಂತಂದರೆ ಫ್ರೀಯಾಗಿ ಎಕ್ಸಿಟ್ ಆಗಬೇಕಂದ್ರೆ ಕ್ವಿಟ್ ಬಟನ್ ಇರ್ತದೆ, ಕ್ವಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಬೇರೆ ಕಡೆ ಅಡ್ಮಿಷನ್ ಆಗ್ಬೋದು. ನಿಮಗೆ ಈಗಾಗಲೇ ಕಟ್ಟಿರ್ತಕ್ಕಂಥ ದುಡ್ಡೆಲ್ಲನೂ ಕೂಡ ಏನು ಮಾಡ್ತಾರೆ, ಅಮೌಂಟ್ನ ಕೆದವರು ನಿಮಗೆ ವಾಪಸ್ ತಿರ್ಗಿ ಕೊಡ್ತಾರೆ. ಸೊ ಇದು ಕ್ವಿಟ್ ಬಟನ್ ಬಗ್ಗೆನೂ ಕೂಡ ನಿಮಗೆ ಎಲ್ಲನೂ ಕೂಡ ಐಡಿಯಾ ಇರಲಿ. ಹಂಗೆ ಯಾಕಂದರೆ ನಮ್ಮ ಕೆದಲ್ಲಿ ನಿಮಗೆ ಬೇಡ ಅಡ್ಮಿಷನ್ ಬೇರೆ ಕಡೆ ಎಲ್ಲನೂ ಕೂಡ ಸಿಕ್ಕಿದೆ, ನಾನು ಅಲ್ಲಿ ಅಡ್ಮಿಷನ್ ಮಾಡ್ಕೊತೀನಿ ಅಂತಂದರೆ ಕ್ವಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫ್ರೀಯಾಗಿ ಹೋಗ್ಬೋದು. ಇಲ್ಲ ನಮ್ಮ ಕೆದಲ್ಲೇ ನಾನು ಏನು ಮಾಡ್ತೀನಿ ಇಲ್ಲೇ ಅಡ್ಮಿಷನ್ ತೊಗೊತೀನಿ ಅಂತಂದರೆ ನೀವು ಯಾವುದೇ ರೀತಿ ಕ್ವಿಟ್ ಬಟನ್ ಓದ್ತಂಗಿಲ್ಲ, ಇಲ್ಲಿ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು. ಓಕೆ, ಇಲ್ಲ ಸುಮ್ಕೆ ಕ್ವಿಟ್ ಬಟನ್ ಓದ್ತಿ ನಾನು ಎಲ್ಲನೂ ಕೂಡ ಹೋಗ್ತೀನಿ ಅಂತಂದರೆ ನಿಮ್ಮ ಮುಂದೆ ಮ್ಯಾನೇಜ್ಮೆಂಟ್ ಸೀಟು ಕೂಡ ಕೆದವರು ಅಡ್ಡಿಪಡಿಸ್ತಾರೆ, ಅದೊಂದು ನೆನ್ಪಿಟ್ಕೋರಿ. ಆ್ಯಂಡ್ ಇದೆಲ್ಲ ಆದ ನಂತರ ಹುಡುಗರು ಇನ್ನೊಂದು ಕೇಳ್ತಾಯಿದ್ರು, ಕಾಶ್ ಆ್ಯಂಡ್ ಡಿಪಾಸಿಟ್ ಬಗ್ಗೆ ಕೆದವರು ಎಲ್ಲೂ ಕೂಡ ಹೇಳ್ತಿಲ್ಲ. ಹೌದು, ಖಂಡಿತವಲ್ಲೂ ಕೂಡ ಹೇಳ್ತಾ ಇಲ್ಲ, ಅದು ಕೊಡ್ತಾರೆ. ಓಕೆ, ವರಿ ಮಾಡ್ಕೊಬೇಡಿ. ಇನ್ನೂ ಇವತ್ತು ಇಲ್ಲ ನಾಳೆ ಅದ್ರ ಬಗ್ಗೆ ಕೆದವರು ಅದ್ರ ಬಗ್ಗೆ ಕ್ಯಾಶ್ ಆ್ಯಂಡ್ ಡಿಪಾಸಿಟ್ ಬಗ್ಗೆ ಡೀಟೇಲಾಗಿ ಒಂದು ಶೆಡ್ಯೂಲ್ ಕೊಡಲೇಬೇಕು, ಕೊಡ್ತಾರೆ. ನೀವೆಲ್ಲನೂ ಕೂಡ ಕ್ಯಾಶ್ ಆ್ಯಂಡ್ ಡಿಪಾಸಿಟ್ ಯಾರೆಲ್ಲ ಕಟ್ಟೋರು ಇದ್ದಿರೋ, ಸೊ ಮೆಡಿಕಲ್ ಸೀಟ್ಗೆ ಪಾರ್ಟಿಸಿಪೇಟ್ ಮಾಡೋರು ಯಾರೇ ಇದ್ದರು ಎಲ್ಲನೂ ಕೂಡ ಕ್ಯಾಶ್ ಆ್ಯಂಡ್ ಡಿಪಾಸಿಟ್ 1 ಲಕ್ಷ ರೂಪಾಯಿ ಕಟ್ಟಲೇಬೇಕು. ಕಟ್ಟಿ ಆದ ತಕ್ಷಣ ನೀವೇನು ಮಾಡ್ಬೋದು, ಹೋಗ್ಬೋದು. ಓಕೆ, ಆ್ಯಂಡ್ ಈಗ ಹೇಳ್ತಿರೋದು ನೋಡಿ, ಈಗ ಆಯುರ್ವೇದ ಅಂದರೆ ಯಾರೆಲ್ಲ ಈಗ BMS ಸ್ಟೂಡೆಂಟ್ ಯಾರೆಲ್ಲ ಇದ್ದರು BMS ಸ್ಟೂಡೆಂಟ್ಗೆ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು, ವರಿ ಮಾಡ್ಕೊಬೇಡಿ. ಸೆಕೆಂಡ್ ರೌಂಡ್ಗೆ ಹೇಳಿದ್ದಾರೆ. ಆ್ಯಂಡ್ ಇವಾಗ ಒನ್ ಟೈಮ್ ಹೋಗ್ಬಿಟ್ಟು ಎಲ್ಲನೂ ಕೂಡ ಡೀಟೇಲ್ಸಾಗಿ ಅನಾಲಿಸಿಸ್ ಮಾಡಿ ಒಂದು ಕೆದವರು ಕೂಡ ನೀನು ಹೇಳಿದ್ರು ಯಾರು ಚಾಯ್ಸ್ 4 ಕೊಟ್ಟಿದ್ರು ಮತ್ತು ಇದುವರೆಗೂ ಕೂಡ ಚಾಯ್ಸ್ ಎಂಟ್ರಿನೇ ಮಾಡಿಲ್ಲ ಮೆಡಿಕಲ್ ಸ್ಟೂಡೆಂಟು, ಅವ್ರದ್ದು ಮೆನ್ಷನ್ ಮಾಡಿದ್ದಾರೆ. ಸೊ ಹಂಗಾಗಿ ಒನ್ ಟೈಮು ಆ ವಿಡಿಯೋ ಕರೆಕ್ಟಾಗಿ ಕ್ಲಿಕ್ ಮಾಡ್ಕೊರಿ. ಸುಮಾರು ಒಂದು 600ಕ್ಕಿಂತ ಹೆಚ್ಚು ಸೀಟ್ಗಳು ಅಂದರೆ ಚಾಯ್ಸ್ 4 ಕೊಟ್ಟು ಮತ್ತು ಚಾಯ್ಸ್ ಎಂಟ್ರಿನೇ ಮಾಡದೇ ಇರೋರು ಸ್ಟೂಡೆಂಟ್ ಇದ್ದರು. ಓಕೆ, ಆ್ಯಂಡ್ ಶೆಡ್ಯೂಲ್ ಅನ್ನೋದು ಅದೇ ಶೆಡ್ಯೂಲು ಇಲ್ಲಿ ಕೆದಲ್ಲಿ ರಿಲೀಸ್ ಮಾಡಿಲ್ಲ, ಆಟೋಮೆಟಿಕ್ಲಿ ಇವತ್ತು ಲಿಂಕ್ನ ಶೇರ್ ಮಾಡ್ತಾರೆ, ಆ ಲಿಂಕ್ನ ತೊಗೊಂಡು ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಬಟ್ ಈ ಸೀಟ್ ಮ್ಯಾಟ್ರಿಕ್ಸ್ ಅಂತ ನೋಡಲೇಬೇಕು. ಆ್ಯಂಡ್ ಇಲ್ಲಿ ಒಂದು ಎಕ್ಸಾಂಪಲ್ಗೆ ನಿಮ್ಗೆ ತೋರಿಸ್ತೀನಿ, ಈಗ ಅನಾಲಿಸಿಸ್ ಬಗ್ಗೆ ಇನ್ನೊಂದು ಟೈಮ್ ವಿಡಿಯೋ ಮಾಡ್ತೀನಿ ನೋಡಿ. 0 ಅಂತ ಅನ್ನೋದು ವರಿ ಮಾಡ್ಕೊಬೇಡಿ. ಈ 0 ಅನ್ನೋದು ಏನಾಗಿರ್ತದೆ ಅಂತಂದರೆ ಒಬ್ಬರು ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಆಗಿರ್ತಾರೆ, ಒಂದು ಇಲ್ಲ ಚಾಯ್ಸ್ 2 ಕೊಟ್ಟು ಒಂದು ಹೋಲ್ ಇಟ್ಕೊಂಡಿರ್ತಾರೆ. ಹಂಗಾಗಿ ಆ ಕಾಲೇಜಸ್ನ ಇಲ್ಲಿ ಈ ಸೀಟ್ ಮ್ಯಾಟ್ರಿಕ್ಸಲ್ಲಿ ತೋರಿಸಲ್ಲ. ಓಕೆ, ಒಂದು ಎಕ್ಸಾಂಪಲ್ಗೆ ಈ ಒಂದು ಕೋರ್ಸಸ್ಗಳು ಎಷ್ಟು ಸೀಟ್ ಇದೆ ನೋಡಿ, ಒಂದು ಎಕ್ಸಾಂಪಲ್ಗೆ ತೋರಿಸ್ತಿದ್ದೀನಿ ನಾನು. ಈ ಒಂದು ಕೋರ್ಸಸ್ಗಳು ಎಷ್ಟು ಸೀಟ್ ಇದಾವಪ್ಪ. ಓಕೆ ನೋಡಿ, ಈ ಒಂದು ಯಾವುದೋ ಒಂದು ಓಪನ್ ಮಾಡ್ಕೊಂಡೆ ನಾನು, ಆ್ಯಕ್ಚುಲಿ ಇಂಜಿನಿಯರಿಂಗನ್ನು ಓಪನ್ ಮಾಡ್ಕೊಂಡೆ ಅನಿಸುತ್ತೆ ನೋಡಿ. 24,296 ಸೀಟ್ಗಳು ಈ ಸದ್ಯಕ್ಕೆ ಟೋಟಲ್ ಆಗಿರತಕ್ಕಂಥದ್ದು. ಓಕೆ, ಸೊ ಹಂಗಾಗಿ ಇದೇ ರೀತಿಯಾಗಿ ಬೇರೆನೂ ಇರ್ತವೆ. ಆ್ಯಂಡ್ ಇದು ಅಂದರೆ ಚಾಯ್ಸ್ 2 ಬಿಟ್ಟು ಇಷ್ಟು ಸೀಟ್ಗಳಿದಾವೆ ಅಂತ ಅರ್ಥ. ಅಂದರೆ ಚಾಯ್ಸ್ 3 ಮತ್ತು ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿದ್ದು ಮತ್ತು ಸರೆಂಡರ್ ಸೀಟ್ ಎಲ್ಲ ಸೇರಿ ಇಂಜಿನಿಯರಿಂಗ್ 24,296 ಇದಾವೆ. ಇನ್ನೂ ಕೂಡ ಚಾಯ್ಸ್ 2 ಕೊಟ್ಟರು ಬಿಟ್ಟೇ ಹೇಳ್ತಿದ್ದೀನಿ. ಓಕೆ, ಸೊ ಹಂಗಾಗಿ ಸೆಕೆಂಡ್ ರೌಂಡ್ ಇನ್ನೂ ಕೂಡ ಸೀಟ್ ಭಾಳಷ್ಟು ಇದ್ದಾವೆ. ಒನ್ ಟೈಮ್ ಇವತ್ತೇನಾದರೂ ಬಿಡ್ತಾರೆ ನೋಡ್ರಿ, ಸ್ವಲ್ಪ ರೂಲ್ಸ್ ಚೇಂಜಸ್ ಆಗ್ಬೋದು. ಅಂದರೆ 750 ರೂಪಾಯಿ ವಾಪಸ್ ಕಟ್ಲಿಕ್ಕಂತ ಹೇಳ್ಬೋದು, ಕಟ್ರಿ ಏನಾಗಲ್ಲ. ಆ್ಯಂಡ್ ಪೇಸ್ ಲಾಗಿನ್ ಕೂಡ ಇಟ್ಟಿರ್ಬೋದು, ಖಂಡಿತವೂ ಇಡ್ತೀನಿ ಅಂತ ಹೇಳಿದ್ರು. ಪೇಸ್ ಲಾಗಿನ್ ಕೂಡ ಇರ್ತದೆ. ಹೋಗ್ಬಿಟ್ಟು ನೀಟಾಗಿ ಆಪ್ಷನ್ ಎಂಟ್ರಿ ಮಾಡಿರಿ. ಫಸ್ಟ್ ರೌಂಡಿಗೆ ಮಾಡ್ದಂಗೆ ಅವಸರ
ಹೆಂಗೆಂಗೋ ಮಾಡೋದು ಬೇಡ, ನೀಟಾಗಿ ಮಾಡಿ ಆಯ್ತು. ಯಾಕಂದರೆ 5 ದಿನ ಟೈಮ್ ಇದೆ. ಇವತ್ತು ಸ್ಟಾರ್ಟ್ ಆದರೂ ಕೂಡ 25ನೇ ತಾರೀಕು ಕೂಡ ಟೈಮ್ ಇದೆ. ಆರಾಮ್ಸೆ ಮಾಡ್ಕೊರಿ. ಓಕೆ, ಮತ್ತು ಇಲ್ಲೇನಪ್ಪ ಅಂದರೆ ಏನಾದರೂ ಮಾಡಿತು ಅಂತಂದರೆ ಏನೂ ಚೇಂಜಸ್ ಮಾಡ್ಲಿಕ್ಕೆ ಬರೋಲ್ಲ. ಅಡ್ಮಿಷನ್ ಆಗಲೇಬೇಕು. ಯಾಕಂದರೆ ಸೆಕೆಂಡ್ ಚಾಯ್ಸ್ 1 ಇರದೆ ಚಾಯ್ಸ್ 4 ಕೊಟ್ಟಿಲ್ಲ ಅಂದರೆ ಕೇಂದ್ರ ಎಕ್ಸಿಟ್ ಆಗಬೇಕು. 2 ಆಪ್ಷನ್ ಇದೆ. ಸೊ ಹಂಗಾಗಿ ನೀವು ಅಡ್ಮಿಷನ್ ಆಗೋ ರೀತಿಯಾಗಿ ಆಪ್ಷನ್ ಎಂಟ್ರಿ ಮಾಡಿರಿ. ಮತ್ತೇನು ಕೂಡ ಚೇಂಜಸ್ ಮಾಡೋಕ್ಕೆ ಬರಲ್ಲ. ಓಕೆ ಸರಿ ಕಣ್ರು, ಇದಿಷ್ಟು ಅಪ್ಡೇಟ್ಸ್ಗಳು ಸದ್ಯಕ್ಕೆ ಮೇನ್ ಆಗಿರತಕ್ಕಂಥದ್ದು. ಈಗ ಇನ್ನೂ ಕೂಡ ಈಗ ಡೀಟೇಲ್ಸ್ ಬಗ್ಗೆ ನಿಮ್ಗೆ ಇನ್ನೂ ಬೇಕಂತಂದರೆ ಡೈರೆಕ್ಟರ್ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಇರ್ತದೆ, ಹೋಗ್ಬಿಟ್ಟು ನೋಡಿ. ಸರಿ, ಏನಾದರೂ ಅಪ್ಡೇಟ್ಸ್ ಬಂದೇ ಬರ್ತದೆ ತಿಳಿಸ್ತೀನಿ. ನಾನು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಅನಾಲಿಸಿಸ್ ವಿಡಿಯೋ ಮಾಡಬೇಕಂದ್ರೆ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ, ಮಾಡೋಣಂತೆ. ಥ್ಯಾಂಕ್ ಯು. ಬಾಯ್.